ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸಂಜೆ ನಾನು ವಾಕಿಂಗಿಗಂತ ಹೊರಗಡೆ ಹೋಗಿದ್ದೆ. ಹಾಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಇದು ನೋಡಿ, ಕ್ವಾರ್ಟರ್ಸ್ ಹಿಂದ್ಗಡೆ ಸೈಡ್ ಇದು. ಹೀಗೆ ಒಂದು ಉದ್ದಕ್ಕೆ ರೋಡ್ ಇದೆ. ಈಗ ವಾಕಿಂಗ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹೀಗೆ ಹೋಗಿದ್ದೆ. ಹಾಗೆ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ನೋಡಿ, ಸಾಲಾಗಿ ಮರಗಳನ್ನು ಹಚ್ಚಿದ್ದಾರೆ. ಈ ಸೈಡೆಲ್ಲ ತುಂಬ ಹೀಟ್ ಇರುತ್ತೆ ಅಂತ ಹೇಳಿ ಗಿಡಗಳು ತುಂಬ ಜಾಸ್ತಿನೇ ಹಚ್ಚಿದ್ದಾರೆ. ಇಲ್ಲೆಲ್ಲ ಗಿಡ ಇದ್ದಿದ್ದರಿಂದ ಅಷ್ಟು ಹೀಟ್ ಆಗಲ್ಲ, ಗಾಳಿ ಓಡಾಡ್ತಾ ಇರುತ್ತೆ. ನೋಡಿ, ಹೀಗೆ ಹೋಗ್ತಾ ಇದ್ದೆ. ನೋಡಿ, ಎಲ್ಲ ಕಡೆ ಮರಗಳಿವೆ. ಪ್ರತಿಯೊಂದು ಕಡೆನೂ ಮರಗಳು ಹಚ್ಚಿದ್ದಾರೆ. ಈ ಮರಗಳು ಹಚ್ಚೋದ್ರಿಂದಾನೇ ಇಲ್ಲಿ ಸ್ವಲ್ಪ ಸೆಕೆ ಪರವಾಗಿಲ್ಲ. ನೋಡಿ, ಹೀಗೆ ಹೋಗ್ತಾ ಹೋಗ್ತಾ ವಿಡಿಯೋ ಮಾಡಿಕೊಂಡೆ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಒಂದು ಲೈಕನ್ನು ಕೊಡಿ. ಮತ್ತೆ ಸಿಗೋಣ. ಈಗ ನೋಡಿ, ಮಾರನೇ ದಿನ ಅಡಿಗೆ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಹೆಸರು ಬೇಳೆ ಸಾರು ಮಾಡೋಣ ಅಂತ ನೀರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ನೋಡಿ, ಈ ಕಡೆ ಮೂಲಂಗಿ ಪಲ್ಯ ಮಾಡಿದ್ದೀನಿ. ಮೂಲಂಗಿ ಪಲ್ಯ ಇಟ್ಟಿದ್ದೀನಿ ಮಾಡೋದಕ್ಕೆ. ಈ ಕಡೆ ಬೇಳೆ ಹಾಕೋತಾ ಇದ್ದೀನಿ. ನೋಡಿ, ತೊಳ್ಕೊಂಡು ಬಿಸಿನೀರಲ್ಲಿ ಬೇಳೆ ಹಾಕೋತಾ ಇದ್ದೀನಿ. ಅರ್ಧ ಹೆಸರು ಬೇಳೆ, ಅರ್ಧ ಕೇಸರಿ ಬೇಳೆ ಹಾಕಿದ್ದೀನಿ. ರುಚಿಯಾಗಿರುತ್ತೆ ಅಂತ ಹೇಳಿ ಎರಡು ಮಿಕ್ಸ್ ಮಾಡಿಕೊಂಡು ಹಾಕಿದ್ದೀನಿ. ಇದು ನೋಡಿ, ಮೂಲಂಗಿ ಸೊಪ್ಪಿನ ಪಲ್ಯ. ಒಂದೇ ಗಡ್ಡೆ ಹಾಕಿದ್ದೀನಿ, ಉಳಿದಿದ್ದೆಲ್ಲ ಸೊಪ್ಪು ಪಲ್ಯ ಮಾಡಿದ್ದೀನಿ. ಇನ್ನೆರಡು ಗಡ್ಡೆಗಳನ್ನು ಬೇಳೆ ಸಾರಿಗಂತ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಳೆ ಸಾರಿಗೆ ಗಡ್ಡೆಗಳು ಹಾಕಿದರೆ ತುಂಬ ಟೇಸ್ಟ್ ಆಗುತ್ತೆ. ಈಗ ನೋಡಿ, ಮಸಾಲೆನ ರುಬ್ಕೋತಾ ಇದ್ದೀನಿ. ಒಂದು ಬಟ್ಲು ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ. ಈಗ ಮೆಣಸಿನಕಾಯಿ ಮತ್ತು ಎಲ್ಲ ಹವಿಸ್ ಕಾಳು, ಅರಿಶಿನ ಪುಡಿ ಹಾಗೆ ಎಲ್ಲ ಹಾಕ್ಕೊಂಡು ರುಬ್ಕೋಬೇಕು. ಈರುಳ್ಳಿ, ಮೆಣಸಿನಕಾಯಿ, ಮೂಲಂಗಿ ಗಡ್ಡೆ ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು. ಈಗ ನೋಡಿ, ಮಸಾಲೆನ ರುಬ್ಕೋತಾ ಇದ್ದೀನಿ. ಅದಕ್ಕೆ ಮೆಣಸಿನ್ಕಾಯಿ ಎಲ್ಲ ಹಾಕೋತಾ ಇದ್ದೀನಿ. ನೋಡಿ, ಎಲ್ಲ ಐಟಮು ಹಾಕೋತಾ ಇದ್ದೀನಿ. ಈ ಕಡೆ ಪಲ್ಯ ಬೇಯ್ತಾ ಇದೆ. ಅನ್ನಕ್ಕಿಡಬೇಕು. ಮೂಗು ಫುಲ್ ಕಟ್ಕೊಂಡ್ಬಿಟ್ಟಿದೆ. ಯಾರು ತಪ್ಪು ತಿಳ್ಕೊಬೇಡಿ. ದನಿ ಫುಲ್ ಚೇಂಜ್ ಆಗಿದೆ. ಮಾತಾಡಲಿಕ್ಕೆ ಬರ್ತಾ ಇಲ್ಲ, ಅಷ್ಟು ದನಿ ಚೇಂಜ್. ನೆಗಡಿಯಾಗಿ ವಿಡಿಯೋ ಮಾಡೋದೇ ಕಷ್ಟ ಆಗಿಬಿಟ್ಟಿದೆ. ಅಷ್ಟು ಫುಲ್ ದನಿ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಇದು ಯಾವ ಥರ ದನಿ ಇದೆ ಅನ್ಕೋಬೋದು ನೀವು. ಆ ಥರ ಆಗಿಬಿಟ್ಟಿದೆ ನನ್ನ ದನಿ ಎಲ್ಲ. ವಾಯ್ಸೇ ಚೆನ್ನಾಗಿ ಬರ್ತಾ ಇಲ್ಲ, ಅದರಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಈ ಕಡೆ ಪಲ್ಯ ಬೇಯ್ತಾ ಇದೆ, ಈ ಕಡೆ ಬೇಳೆ ಬೇಯ್ತಾ ಇದೆ. ಅರ್ಧ ಬೇಳೆ ಬೆಂದ ಮೇಲೆ ಆಮೇಲೆ ಈರುಳ್ಳಿ, ಮೆಣಸಿನಕಾಯಿ, ಮೂಲಂಗಿ ಗಡ್ಡೆಗಳನ್ನು ಹಾಕ್ತೀನಿ. ಈಗ ಮಸಾಲೆನ ರುಬ್ಕೋತಾ ಇದ್ದೀನಿ. ನೋಡಿ, ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿದರೆ ನನಗೂ ತುಂಬ ಉಪಯೋಗ ಆಗುತ್ತೆ. ನನ್ನ ವಿಡಿಯೋ ಯಾವ ರೀತಿ ಬರ್ತಾ ಇದೆ ಅಂತ ನನಗೂ ಕೂಡ ಗೊತ್ತಾಗತ್ತೆ. ನೀವು ತಿಳಿಸೋದ್ರಿಂದ ಏನೇ ತಪ್ಪಿದ್ದರೂ ನೀವು ಅದನ್ನು ದಯವಿಟ್ಟು ತಿಳಿಸಿ. ಮತ್ತೆ ಮುಂದಿನ ವಿಡಿಯೋ ಹೇಗೆ ಹಾಕಬೇಕು ಅನ್ನೋದು ನನಗೂ ಕೂಡ ಗೊತ್ತಾಗತ್ತೆ. ನೋಡಿ, ಹೆಣ್ಣುಮಕ್ಕಳು ಅಡುಗೆ ಮನೆಯಲ್ಲೇ ಇರಬೇಕು ಯಾವಾಗಲೂ. ಅಡುಗೆ ಮನೆಗೆ ಹೋಗಲಿಲ್ಲ ಅಂದರೆ ನಡೆಯೋದೇ ಇಲ್ಲ. ನಮ್ಮ ಮಗಳಿಗೂ ಕೂಡ ಎಲ್ಲ ಮಾಡಿಕೊಂಡು ಶಾಪಿಗೆ ಹೋಗೋದು ತುಂಬ ಕಷ್ಟ ಆಗ್ತಿತ್ತು.
ನಾನು ಈಗ ಬಂದ ಮೇಲೆ ಅವಳಿಗೆ ಸ್ವಲ್ಪ ರೆಸ್ಟ್ ಸಿಕ್ಕಿದೆ. ನಾನು ಅಡುಗೆ ಒಂದು ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಮನೆಯಲ್ಲಿ ಬಿಟ್ಟು ಹೋಗ್ತಾಳೆ. ಆಮೇಲೆ ಈಗ ಮಧ್ಯಾಹ್ನ ಊಟಕ್ಕೆ ಬರ್ತಾಳೆ. ಊಟಕ್ಕೆ ಬಂದು ಸಂಜೆ ಮತ್ತು 5 ಗಂಟೆಗೆ ಮತ್ತೆ ಶಾಪಿಗೆ ಹೋಗ್ತಾಳೆ. ಅಲ್ಲಿ ತನಕ ಮನೇಲಿ ಇರ್ತಾಳೆ. ಈಗ ನೋಡಿ, ಕೊತ್ತಂಬರಿ ಎಲ್ಲ, ಟೊಮೆಟೊ ಎಲ್ಲ ಕಟ್ ಮಾಡಿಕೊಂಡೆ. ಬೇಳೆ ಬೇಯ್ತಾ ಇದೆ ನೋಡಿ. ಹೆಣ್ಮಕ್ಳು ಎಷ್ಟು ದುಡಿದ್ರೂ ಕೂಡ ಮನೆ ಕೆಲಸ ಮಾತ್ರ ಮಾಡಲೇಬೇಕಾಗತ್ತೆ. ಎಷ್ಟೇ ದುಡಿಲಿ, ಎಷ್ಟೇ ಏನೇ ಮಾಡಲಿ, ಏನೇ ಬಿಸ್ನೆಸ್ ಮಾಡಲಿ, ಏನೇ ಜಾಬ್ ಮಾಡಲಿ, ಏನೇ ಮಾಡಲಿ, ಹೆಣ್ಣುಮಕ್ಕಳು ಅಡುಗೆ ಮನೆ ಬರೋದು ಮಾತ್ರ ತಪ್ಪಲ್ಲ. ಏನೇ ಮಾಡಿದರೂ ಅಡುಗೆಯವರು ಮಾಡಲೇಬೇಕು. ಹೆಣ್ಣು ಮಕ್ಕಳ ಜನ್ಮಸಿದ್ಧ ಹಕ್ಕದು, ಏನು ಮಾಡೋಕ್ಕಾಗಲ್ಲ. ಅಡುಗೆ ಮಾಡಲಿಲ್ಲ ಅಂದರೆ ಊಟಕ್ಕೆ ಸಿಗಲ್ಲ. ಮಾಡಲೇಬೇಕು, ಹೊಟ್ಟೆಗೆ ಬೇಕು ಅಂದರೆ ಅಡುಗೆ ಮಾಡಲೇಬೇಕು. ಅಡುಗೆ ಮಾಡಲಿಲ್ಲ ಅಂದರೆ ಎಲ್ಲರೂ ಉಪವಾಸ. ಹೊರಗಿಂದು ಎಷ್ಟು ಅಂತೂ ತಿಂತೀರ. ಹೊರಗಿಂದು ತಿಂದರೆ ಆರೋಗ್ಯ ಎಲ್ಲ ಕೆಟ್ಟು ಹೋಗುತ್ತೆ. ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಯಾವ ರೀತಿಯಿಂದಲೂ ಹೊರಗಿನ ತಿಂಡಿ ತಿನಿಸುಗಳು ಒಳ್ಳೆಯದಲ್ಲ, ಊಟನೂ ಒಳ್ಳೆಯದಲ್ಲ. ಯಾವಾಗಾದರೂ ಎಮರ್ಜೆನ್ಸಿ ಹೊರಗಡೆ ಹೋದಾಗ ಅನಿವಾರ್ಯ ಪರಿಸ್ಥಿತಿಯಲ್ಲಷ್ಟೇ ಊಟ ಮಾಡ್ಬೋದು. ಅದನ್ನು ಬಿಟ್ಟರೆ ಮನೆಯಲ್ಲೇ ನಾವು ಮಾಡಿಕೊಂಡು ತಿನ್ನಬೇಕು. ಎಷ್ಟೇ ಕಷ್ಟ ಆದರೂ ಕೂಡ ನಾವು ಮನೆಯಲ್ಲೇ ಮಾಡಿಕೊಂಡು ಊಟ ಮಾಡಬೇಕು. ಮನೆಯಲ್ಲಿ ಏನೇ ತಿನ್ನಬೇಕಂದ್ರೂ ಮನೆಯಲ್ಲೇ ಮಾಡಿಕೊಂಡು ತಿನ್ನಬೇಕು. ನೋಡಿ, ಮೂಲಂಗಿ ಸೊಪ್ಪು ಎಲ್ಲ ಪಲ್ಯ ಆಯಿತು. ಈಗ ನೋಡಿ, ಮೂಲಂಗಿ ಗಡ್ಡೆಗಳನ್ನೆಲ್ಲ ಹಾಕ್ತಾ ಇದ್ದೀನಿ. ಈರುಳ್ಳಿ ಮತ್ತು ಮೆಣಸಿನಕಾಯಿ ಎಲ್ಲ ಕೂಡಿಸ್ಕೊಂಡು ಹಾಕ್ತಾ ಇದ್ದೀನಿ ನೋಡಿ. ಮಸಾಲೆ ಎಲ್ಲ ರುಬ್ಬಿಟ್ಟಿದ್ದೀನಿ. ಈ ಮೂಗೆಲ್ಲ ಕಟ್ಕೊಂಡ್ಬಿಟ್ಟಿದೆ. ಹೀಗಾಗಿ ಮಾತಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ನಿನ್ನೆ ಕೂಡ ನಾನು ವ್ಲಾಗ್ ಹಾಕಿಲ್ಲ. ಹಾಗೆ ದೇವ್ರದಷ್ಟು ಹಾಕಿದ್ದೆ. ಅರುಣಾಚಲಕ್ಕೆ ಹೋಗಿದ್ದು ವಿಡಿಯೋ ಹಾಕಿದ್ದೆ. ಯಾರೂ ಚೆನ್ನಾಗಿ ನೋಡಲೇ ಇಲ್ಲ. 10 ವ್ಯೂಸ್ ಬಂದಿದೆ ಅಷ್ಟೇ. ಯಾಕೋ ಏನೋ ವಿಡಿಯೋನೇ ಓಡ್ತಾ ಇಲ್ಲ. ತುಂಬ ಬೇಜಾರಾಗ್ತಾ ಇದೆ. ನನ್ನ ವಿಡಿಯೋ ಯಾರಿಗೂ ಇಷ್ಟನೇ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ನೋಡೋಣ, ಇನ್ನೊಂದು ಸ್ವಲ್ಪ ದಿನ ಹಾಕಿ ನೋಡ್ತೀನಿ. ಆವಾಗೂ ಕೂಡ ನಡೀಲಿಲ್ಲ ಅಂದರೆ ಸುಮ್ಮನೆ ಬಿಟ್ಟುಬಿಡೋದು. ಮತ್ತೇನು ಮಾಡೋಕ್ಕಾಗತ್ತೆ. ವ್ಯರ್ಥ ಪ್ರಯತ್ನ ಅಂತ ತಿಳ್ಕೊಳ್ಳೋದು. ಕೆಲವರಿಗೆ ಸಕ್ಸಸ್ ಅನ್ನೋದು ಸಿಗೋದಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಸಕ್ಸಸ್ ಅನ್ನೋದು ಸಿಗೋದಿಲ್ಲ. ಈ ಕಡೆ ನೋಡಿ, ಅನ್ನಕ್ಕಿಟ್ಟಿದ್ದೀನಿ. ಈ ಕಡೆ ಬೇಳೆ ಬೇಯ್ತಾ ಇದೆ ನೋಡಿ. ಈಗ 4 ಒಲೆ ಇದ್ದಿದ್ದು ಗ್ಯಾಸ್ ಆದರೆ ಎಲ್ಲ ಕಡೆನೂ ಒಂದೊಂದು ಇಟ್ಕೊಂಡು ಬೇಗ ಬೇಗ ಅಡುಗೆ ಮುಗಿಸ್ಬೋದು. ಮಕ್ಕಳು ಟ್ಯೂಷನಿಗೆ ಹೋಗಿದ್ದಾರೆ. ಈ ಅಡುಗೆ ಮುಗಿಸ್ಕೊಂಡು ಕರ್ಕೊಂಡು ಬರಬೇಕು. ಹೋಗಿ ಬೇಗ ಬೇಗ ಅಡುಗೆ ಮುಗಿಸ್ಕೋತೀನಿ. ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ತಾ ಇದ್ದೀನಿ ನೋಡಿ. ಹೊರಗಡೆ ಕೆಲಸ ಮಾಡೋರಿಗೆ ಮನೆಯಲ್ಲಿ ಯಾರಾದರೂ ಕೆಲಸ ಮಾಡಿದರೆ ಸಾಕು ಅನಿಸ್ಬಿಡುತ್ತೆ. ಅವರಿಗೂ ಅಲ್ಲಿ ಕೆಲಸ ಮಾಡಿ ಸುಸ್ತಾಗಿರುತ್ತೆ. ಯಾರಾದರೂ ಮಾಡಿದರೆ ಸಾಕು ಅಂತ. ಅವರಿಗೂ ದಿನಾಲು ಮಾಡಿ ಮಾಡಿ ಬೇಜಾರಾಗುತ್ತೆ ನೋಡಿ. ಯಾವಾಗಲಾದರೂ ಈ ಥರ ಯಾರಾದರೂ ಬಂದು ಮಾಡಿದರೆ ಸಾಕು ಅನಿಸ್ಬಿಡುತ್ತೆ.
ಪುದೀನ ಸೊಪ್ಪಿತ್ತು, ಅದೆಲ್ಲ ಸೋಸಿಡ್ತಾ ಇದ್ದೀನಿ ನೋಡಿ. ತುಂಬ ಸೆಕೆ ಬಿಟ್ಟಿದೆ ಇಲ್ಲಿ, ಸಿಕ್ಕಾಪಟ್ಟೆ ಬಿಸಿಲು, ಸೆಕೆನೂ ತುಂಬ ಇದೆ. ಅಡುಗೆ ಮನೆಯಲ್ಲಿ ನಿಲ್ಲೋಕ್ಕಾಗಲ್ಲ. ಫ್ಯಾನ್ ಹಚ್ಚಿದರೆ ಗ್ಯಾಸ್ ಎಲ್ಲ ಆರಿಬಿಡುತ್ತೆ, ಫ್ಯಾನ್ ಹಚ್ಕೊಳ್ಲಿಕ್ಕೂ ಆಗಲ್ಲ. ಈ ಕಡೆ ಬಾಗಿಲ ತೆಗೆದ್ರೂ ಗಾಳಿ ಬರುತ್ತೆ ಗ್ಯಾಸಿಗೆ ಅಂಥೇಳಿ ಬಾಗಿಲನೂ ತೆಗಿಯೋಕ್ಕಾಗಲ್ಲ. ಒಂದೊಂದು ಸಲ ತುಂಬ ಗಾಳಿ ಬರುತ್ತೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ, ನಾನು ಕೂಡ ಎಲ್ಲರಿಗೆ ಸಪೋರ್ಟ್ ಮಾಡ್ತೀನಿ. ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೀಗೆ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾ ಇದ್ದರೆ ನಾವು ಕೂಡ ಬೆಳಿಬೋದು, ನೀವು ಕೂಡ ಬೆಳಿಬೋದು. ಒಬ್ಬರೇ ಬೆಳಿಬೇಕು ಅಂದರೆ ಯೂಟ್ಯೂಬಲ್ಲಿ ಯಾವತ್ತಿಗೂ ಸಾಧ್ಯ ಇಲ್ಲ, ಎಲ್ಲರೂ ಕೂಡಿನೇ ಬೆಳಿಬೇಕು. ನೋಡಿ, ಈ ಕಡೆ ಅನ್ನ ಆಗ್ತಾ ಇದೆ. ಬೆಳಿಗ್ಗೆ ದೋಸೆ ಮಾಡಿದ್ದೆ. ನಾನು ಸ್ವಲ್ಪ ವಿಡಿಯೋ ಮಾಡಬೇಕು ಅಂದ್ಕೊಂಡೆ, ಆದರೆ ಆಗಲಿಲ್ಲ. ಮತ್ತು ಎಲ್ಲರೂ ಹೋದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲರೂ ಇದ್ದಾಗ ನನಗೆ ವಿಡಿಯೋ ಮಾಡೋದಕ್ಕೆ ಆಗ್ತಾನೇ ಇಲ್ಲ. ಈಗ ಬರೀ ಅಡುಗೆ ಮನೆದೊಂದೇ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲ ಅಂದರೆ ಎಲ್ಲಾದರೂ ವಾಕಿಂಗಿಗೆ ಹೋದರೆ ಅಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋದು. ಅದು ಬಿಟ್ಟರೆ ಬೇರೆ ವಿಡಿಯೋ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆದಷ್ಟು ಪ್ರಯತ್ನ ಪಡ್ತೀನಿ, ಬೇರೆ ಏನಾದರೂ ವಿಡಿಯೋ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ಸಾಧ್ಯ ಆದರೆ ಹಾಕ್ತೀನಿ, ಇಲ್ಲ ಅಂದರೆ ನಾನು ಊರಿಗೆ ಹೋಗೋ ತನಕ ಇದೇ ಥರ ವಿಡಿಯೋ ಹಾಕ್ತಾ ಇರ್ತೀನಿ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ಸ್ಟಿಚಿಂಗ್ ಎಲ್ಲ ಬಂದಾಗಿಬಿಟ್ಟಿದೆ ನಂದು. ಅಲ್ಲಿದ್ದರೆ ಸ್ಟಿಚಿಂಗ್ ಮಾಡ್ತಾ ಇರ್ತಿದ್ದೆ. ನೋಡ್ತೀನಿ, ಇನ್ನೊಂದು ಆದಷ್ಟು ಬೇಗನೆ ಹೋಗಬೇಕು. ಇಲ್ಲ ಅಂದರೆ ನನ್ನ ಕಸ್ಟಮರ್ ಎಲ್ಲ ಬಂದು ವಾಪಸ್ ಹೋಗ್ತಾರೆ ಮನೆಗೆ ಬಂದು. ಕಸ್ಟಮರ್ ಸಲುವಾಗಿ ನಾನು ಬೇಗ ಹೋಗಲೇಬೇಕು. ಅವ್ರು ಬಂದಾಗ ನಾವು ಇಲ್ಲ ಅಂದರೆ ಮತ್ತು ಬೇರೆ ಕಡೆ ಹೋಗಿಬಿಡ್ತಾರೆ. ಅವರು ಬೇರೆ ಟೇಲರ್ ಹತ್ರ ಹೋಗಿಬಿಡ್ತಾರೆ. ಹೀಗಾಗಿ ಕಸ್ಟಮರ್ ಸಲುವಾಗಿ ನಾನು ಬೇಗ ಹೋಗಬೇಕು. ಸ್ವಲ್ಪ ನೀರು ಜಾಸ್ತಿ ಆಗಿಬಿಟ್ಟಿದೆ ಸಾರಿಗಂತ ಹೇಳಿ ಸ್ವಲ್ಪ ನೀರು ತೆಗಿತಾ ಇದ್ದೀನಿ ನೋಡಿ. ಆಮೇಲೆ ಮಸಾಲೆ ಹಾಕುವಾಗ ಹಾಕಿದ್ರಾಯ್ತು ಅಂತ ಹೇಳಿ ಸ್ವಲ್ಪನೇ ನೀರು ತೆಗಿತಾ ಇದ್ದೀನಿ. ಅದೇ ನೀರನ್ನು ಆಮೇಲೆ ತೊಳ್ಕೊಂಡು ಹಾಕೋದಕ್ಕೆ ಬರುತ್ತೆ. ಈಗ ನೋಡಿ, ಉಪ್ಪು ಹಾಕೋತಾ ಇದ್ದೀನಿ. ಈಗ ಟೊಮೆಟೊ ಹಾಕೋತಾ ಇದ್ದೀನಿ. ಈ ಥರ ಬೇಳೆಲಿ ಮೂಲಂಗಿ ಗಡ್ಡೆ ಹಾಕಿದರೆ ತುಂಬ ಟೇಸ್ಟಿ ಆಗುತ್ತೆ ಸಾರು. ಏನಾದರೂ ಸ್ವಲ್ಪ ಬಿದ್ದರೆ ಸಾಕು, ಇದರಲ್ಲಿ ಎದ್ದು ಕಾಣುತ್ತೆ ಇದು ಸ್ಟೋವಲ್ಲಿ. ಯಾಕಂದರೆ ಬ್ಲ್ಯಾಕ್ ಕಲರ್ ಇದೆಯಲ್ಲ, ಹೀಗಾಗಿ ಎದ್ದು ಕಾಣುತ್ತೆ. ಒಂದು ಸಣ್ಣ ಸಣ್ಣ ಒಂದು ಅನ್ನದ ಅಗಳು ಬಿದ್ದರೂ ಇದರಲ್ಲಿ ಎದ್ದು ಕಾಣುತ್ತೆ ಈ ಸ್ಟೋವಲ್ಲಿ. ಆವಾಗಿಂದ ಆವಾಗ ಒರೆಸ್ಕೋತಾನೆ ಇರಬೇಕಾಗತ್ತೆ, ಇಲ್ಲಾಂದರೆ ತುಂಬ ಗಲೀಜಾಗಿ ಕಾಣುತ್ತೆ.
ಒಂದೊಂದ್ಸಲ ಉಕ್ಕು ಬಂದಿದ್ದು ಗೊತ್ತೇ ಆಗಲ್ಲ ನಮಗೆ, ಉಕ್ಕು ಬಂದುಬಿಡುತ್ತೆ, ಆಮೇಲೆ ಎಲ್ಲ ಸ್ಟವ್ ಗಲೀಜಾಗಿಬಿಡುತ್ತೆ. ಆವಾಗಿಂದ ಆವಾಗ ಒರೆಸ್ಕೊಂಡ್ರೆ ಕ್ಲೀನಾಗಿರುತ್ತೆ. ಈಗ ಕೆಳಗಡೆ ಎಲ್ಲ ಕಟ್ ಮಾಡ್ಕೊಂಡಿದ್ದೆ ತರಕಾರಿ ಎಲ್ಲ, ಅಲ್ಲಿ ಒಂದು ಸ್ವಲ್ಪ ಗಲೀಜಾಗಿತ್ತು, ಅದು ಒರೆಸ್ಕೊತಾ ಇದ್ದೀನಿ ನೋಡಿ. ನಾನು ಯಾವಾಗಲೂ ಕೆಲಸ ಮಾಡುವಾಗಲೇ ಆವಾಗಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ, ಇಲ್ಲ ಅಂದರೆ ನನಗೆ ಇಷ್ಟನೇ ಆಗಲ್ಲ, ಅದು ಹಾಗೆ ಬಿಟ್ಕೊಂಡು ಕೂಡೋದಕ್ಕೆ ಇಷ್ಟನೇ ಆಗಲ್ಲ. ಆವಾಗಿಂದ ಆವಾಗ ಕ್ಲೀನ್ ಮಾಡಿಕೊಂಡ್ರೆ ಮನಸ್ಸಿಗೆ ಒಂಥರ ಖುಷಿ ಆಗುತ್ತೆ, ಮನಸ್ಸಿಗೆ ಸಮಾಧಾನ. ಕೆಲಸ ನೀಟಾಗಿ ಮಾಡಿದರೆ ಮಾತ್ರ ನನಗೆ ಸಮಾಧಾನ ಆಗುತ್ತೆ. ಹೇಗೆ ಬೇಕೋ ಹಾಗೆ ಮಾಡಿ ಕುಂತರೆ ಸ್ವಲ್ಪನೂ ಇಷ್ಟ ಆಗಲ್ಲ. ಬೇರೆಯವರು ಆ ರೀತಿ ಮಾಡಿದರೂ ಕೂಡ ನನಗೆ ಇಷ್ಟ ಆಗಲ್ಲ. ಈಗ ನೋಡಿ ಮಸಾಲೆ ಆಯಿತು, ಮಸಾಲೆ ಹಾಕೋತಾ ಇದ್ದೀನಿ ನೋಡಿ. ಈ ಕಡೆ ಅನ್ನ ಬೇಯ್ತಾ ಇದೆ. ಅದೇ ಈಗ ನೀರು ತೆಗೆದಿಟ್ಟಿದ್ನಲ್ವ ಬೇಳೆದು, ಅದೇ ಹಾಕ್ಕೊಂಡು ತೊಳ್ಕೊಂಡು ಹಾಕೋತಾ ಇದ್ದೀನಿ ನೋಡಿ. ಇಲ್ಲ ಅಂದರೆ ಆ ನೀರು ವೇಸ್ಟ್ ಆಗುತ್ತೆ, ಬೇಳೆ ಕುದಿಸಿದ ನೀರು ಅಂತ ಹೇಳಿ ಅದೇ ಹಾಕೋತಾ ಇದ್ದೀನಿ. ನಾವು ತಿನ್ನೋ ಆಹಾರ ಯಾವುದನ್ನು ವೇಸ್ಟ್ ಮಾಡಿ ಚೆಲ್ಲಬಾರ್ದು ಯಾವಾಗಲೂ. ಒಬ್ಬೊಬ್ಬರಿಗೆ ತಿನ್ನೋದಕ್ಕೂ ಇರೋದಿಲ್ಲ ಪಾಪ, ಎಷ್ಟೊಂದು ಕಷ್ಟಪಡ್ತಾ ಇದ್ದಾರೆ. ಇದೆ ಅಂತ ಹೇಳಿ ನಾವು ಹೇಗೆ ಬೇಕೋ ಅಡುಗೆ ಮಾಡಿ ಚೆಲ್ಲಬಾರ್ದು ಯಾವಾಗಲೂ. ದೇವರು ಕೊಟ್ಟು ನೋಡ್ತಾನೆ ಹಾಗೂ ಕಿತ್ಕೊಂಡು ನೋಡ್ತಾನೆ. ಪರೀಕ್ಷೆ ಎಲ್ಲ ಥರ ಪರೀಕ್ಷೆನೂ ಮಾಡ್ತಾನೆ ದೇವರು. ನಾವು ಇದ್ದಾಗ ಯಾವಾಗಲೂ ಅನ್ನನ ಚೆಲ್ಲಬಾರ್ದು. ಇನ್ನು ಹಸಿದವರಿಗೆ ನಾವು ಹಾಕ್ಬೋದು, ಆದರೆ ಚೆಲ್ಲೋದಕ್ಕೆ ಮಾತ್ರ ಹೋಗಬಾರ್ದು. ಎಷ್ಟೇ ನಮಗೆ ಹಣ ಇರಲಿ, ದುಡ್ಡಿರಲಿ, ಆಸ್ತಿ ಇರಲಿ, ಏನೇ ಇರಲಿ, ಅನ್ನ ಮಾತ್ರ ಯಾವುದೇ ಕಾರಣಕ್ಕೂ ಚೆಲ್ಲಬಾರ್ದು. ಯಾವುದೇ ತಿನ್ನೋ ಆಹಾರ ಪದಾರ್ಥ ಚೆಲ್ಲಿ ವೇಸ್ಟ್ ಮಾಡಬಾರ್ದು. ಅದೇ ಇನ್ನೂ ಬಡವರಿಗೆ ಸಹಾಯ ಮಾಡಿದರೆ ತುಂಬಾ ಪುಣ್ಯದ ಕೆಲಸ. ಒಬ್ಬೊಬ್ಬರಿಗೆ ಪಾಪ ಹೊಟ್ಟೆಗೂ ಇರೋದಿಲ್ಲ, ಉಪವಾಸ ಬಿದ್ದಿರ್ತಾರೆ, ಅಂಥ ಪರಿಸ್ಥಿತಿಯಲ್ಲಿ ಇರ್ತಾರೆ ಜನ, ಎಷ್ಟೋ ಜನ. ಯಾವತ್ತೂ ತಿನ್ನೋ ಆಹಾರದ ಮೇಲೆ ನಾವು ಯಾವತ್ತೂ ಇದನ್ನು ತೋರಿಸ್ಬಾರ್ದು. ಎಷ್ಟೇ ಶ್ರೀಮಂತಿರಲಿ, ಎಷ್ಟೇ ಇದು ಇರಲಿ, ತಿನ್ನೋ ಆಹಾರನ ಯಾವತ್ತೂ ವೇಸ್ಟ್ ಮಾಡಬಾರ್ದು. ಅದೇ ವೇಸ್ಟ್ ಮಾಡೋ ಬದಲು ನಾವು ಬಡವರಿಗೆ ದಾನ ಧರ್ಮ ಮಾಡಿದರೆ ಅದೇ ಪುಣ್ಯ ನಮಗೆ ಬರುತ್ತೆ. ನೋಡಿ ಬೇಳೆ ಸಾರು ಆಗ್ತಾ ಇದೆ, ಈಗ ಕುದಿತಾ ಇದೆ ನೋಡಿ. ಈ ಕಡೆ ಅನ್ನನೂ ಆಗ್ತಾ ಬಂತು. ನನ್ನ ವಿಡಿಯೋ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು. ಈಗ ನೋಡಿ ಸಾರು ಕೂಡ ಆಯಿತು. ವಿಡಿಯೋ ಹೇಗೆ ಬಂದಿದೆ ಅಂತ ನಿಮ್ಮ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ ನೋಡಿ ನಾನು. ಯಾರಾದರೂ ಕಮೆಂಟ್ ಮಾಡಿದರೆ ಅಷ್ಟು ಖುಷಿ ಆಗುತ್ತೆ ನನಗೆ. ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಜನ ಅಂತ ಹೇಳಿ ತುಂಬ ಖುಷಿ ಆಗುತ್ತೆ. ನಾವು ಯಾವುದೇ ಕೆಲಸ ಮಾಡಲಿ ಅದಕ್ಕೆ ಒಂದು ಫಲ ಸಿಕ್ಕರೆ ಅದರಷ್ಟು ಖುಷಿ ಯಾವುದೂ ಇಲ್ಲ. ಏನೇ ಮಾಡಿದರೂ ಕಷ್ಟಪಟ್ಟರೂ ಕೂಡ ಅದಕ್ಕೊಂದು ಫಲ ಸಿಗಬೇಕು, ಅಂದರೆ ನಾವು ಮಾಡಿದ ಕಷ್ಟಕ್ಕೂ ಒಂದು ಸಾರ್ಥಕ ಆಗತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.